ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ. ಬರ್ರಿ ಬ್ಲಾಗ್ನ ಕಂಟಿನ್ಯೂ ಆಗಿ ಮಾಡೋಣಂತ. ನೋಡಿದಿರಿ ನೀವು ಲಾಸ್ಟ್ ಬ್ಲಾಗ್ ಒಳಗೆ ನಮ್ಮ ತನು ಪುಟಾಣಿದ ಸ್ನಾನ ಆಗಿತ್ತು, ಆಕಿಗೆ ರೆಡಿ ಮಾಡಿದ್ವಿ ನಾವು. ಸೊ ಆ ನಂತರ ಏನೆಲ್ಲ ಆಯಿತು ಅದನ್ನು ಇವತ್ತಿನ ದಿವಸ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಯುಗಾದಿಯ ಬ್ಲಾಗ್ ಒಂದು 2 ದಿನ ಲೇಟಾಗಿ ಬರ್ತೈತಿ. ಅಲ್ಲಿವರೆಗೆ ಈ ಬ್ಲಾಗ್ನ ನೋಡಿ ಎಂಜಾಯ್ ಮಾಡಿರಿ. ನಮ್ಮದು ಹೊಸ ಮನೆಯೊಳಗೆ ಫಸ್ಟ್ ಹಬ್ಬ, ಹಾಗೆ ಹೊಸ ವರ್ಷದ ಮೊದಲ ಹಬ್ಬ ಯಾವ ರೀತಿಯೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನು ನಿಮ್ಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನಾನು. ಮತ್ತೊಂದು ಸಾರಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ನೋಡ್ರಿ ಹಚ್ಕೋ. ಯಾರು ಮಾಡ್ಬೇಕು? ಮಾಡಿದ್ದ ಮತ್ತು ಏಟ್ ಮಾಡ್ಬೇಕು ಅದನ್ನೇ? ನಾನಂತ ಒಬ್ಬಾಕಿ ತಿನ್ನಕ್ಕಿಲ್ಲಿ. ಇವತ್ತು ಸುಟ್ಟಿ ಕ್ಲಾಸ್ ನೀವ ಮಾಡಿರೋ? ಯಾಕೆ ಮಂಡೇ ಅಂತ ಹೋಗ್ಬಿಡ್ರಿ ಸುಮ್ಮನೆ. ನಾ ಸಂಡೇ ಹಾಫ್ ಡೇ ಐತಿಲ್ಲ ನಾಳೆನು? ಹೌದಾ, ಸಂಡೇಗೊಮ್ಮೆ ಹಾಫ್ ಡೇ ಅಂದಿಲ್ಲ? ಹ್ಞೂ, ನಾ ಸಂಡೇನೇ ಅನ್ಕೊಂಡೆ. ಮೇಕಪ್ ನಾವು ಅಸಿಸ್ಟೆಂಟ್. ಫೋಟೋ ತೆಗಿನ ನಾವಂಗೆ ತಗೇನ ಬಾ. ಏನು ಭಾಷೆ ಅದ? ಎಲ್ಲಿ ಭಾಷೆ? ದಂಗ ಹಾಕೊಂಡಿದ್ದಲ್ಲಿ ದಂಗ. ಹಾಂ ತನು, ದಂಗ ಹಾಕೊಂಡಿದ್ದಿ? ಏನು ಏನು ಕಿನ್ ಕರ್ಕೊರಿ. ಕೆಂಪಿ ಮತ್ತೇನ ನಿಮ್ಮ ಎಷ್ಟು ಕಾದೈತಿವ ಇದು? ಕೋ ಸ್ನೇಹಿತರೆ, ನೋಡಿದ್ರಲ್ಲ ಮಕ್ಕಳು ಯಾವ ರೀತಿ ಹಿಂದಿನ ಬಾಗಿಲೇ ಬಂದು ನಮಗೆಲ್ಲ ಶಾಕ್ ಕೊಟ್ಟರೆ. ತುಂಬಾ ಹೆದರ್ಬಿಟ್ಟೆ ನಾನಂತೂ ನಿಜವಾಗ್ಲೂ. ನಮ್ಮ ತನು ಪುಟಾಣಿನೂ ಅಷ್ಟೇನ ಪಾಪ, ಅದಕ್ಕೆ ಮಗಳಿಗೆ ಬೈದೆ ಆ ಥರ ಎಲ್ಲ ಮಾಡಬಾರ್ದು ಅಂತ. ಸೊ ಬಂದಾದ ನಂತರ ಮತ್ತು ಒಳಗಡೆ ಎಲ್ಲ ಪೂಜೆ ಆಗಿತ್ತು, ಮತ್ತು ದುರ್ಗಾದೇವಿ ಗುಡಿಗೂ ಹೋಗಿ ನಮಸ್ಕಾರ ಅದು ಮಾಡಿ ಬಂದಾದ ನಂತರ ನೋಡ್ರಿ ಎಲ್ಲರೂ ಆಟ ಆಡಕತ್ತಾರ. ಬೆಳಗಿನ ನಾಷ್ಟಕ್ಕಂತೂ ಇಡ್ಲಿ ಚಟ್ನಿ ಮಾಡಿದ್ದೆ ನಾನು, ಸಾಂಬಾರು ಮಾಡಿರಲಿಲ್ಲ, ಇಡ್ಲಿ ಚಟ್ನಿ ಮಾಡಿದ್ದೆ. ಸೊ ಮಕ್ಕಳೆಲ್ಲ ಬಂದಾರ ನೋಡ್ರಿ. ಮಗ ಟ್ಯೂಷನಿಗೆ ಹೋಗ್ಯಾನ, ಮಗ ಇನ್ನೂ ಬಂದಿಲ್ಲ. ಅವ ಬೆಳಗ್ಗೆ 10ರಿಂದ 2 ಗಂಟೆ ಮಟ್ಟ ಟ್ಯೂಷನಿಗೆ ಹೋಗ್ತಾನೋ, ಅದಕ್ಕೆ ಇವರಷ್ಟ ಬಂದರು. ಮತ್ತು ಮಕ್ಕಳು ಬಂದಾದ ನಂತರ ಇನ್ನೊಂದು ಸ್ವಲ್ಪ ಇಡ್ಲಿ ಬ್ಯಾಟರ್ ಇತ್ತು, ಹೇಳಿದ್ದೆ ನಿಮ್ಗೆ, ಅದನ್ನೊಂದು ಸ್ವಲ್ಪ ಇಟ್ಟೀನಿ ನಾನೀಗ. ಹಾಗೇನ ಬೇಳೆ ಇಟ್ಟೀನಿ ರೀ ಇದ್ರೊಳಗೆ. ಮತ್ತು ಮಕ್ಕಳೆಲ್ಲ ಇದಾರಲ್ಲ, ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ನಾನು.
ನೋಡ್ರಿ ಪೂಜೆ ಕೂಡ ಆಗೈತಿ. ಪೂಜೆ ಮಾಡಿದ್ಲ ಕಾವೇರಿ. ಪೂಜೆ ಮಾಡಿ ಆದ ನಂತರ ಮತ್ತು ದುರ್ಗಾದೇವಿ ಗುಡಿಗೆ ಹೋಗಿ ಅಲ್ಲಿ ನಮಸ್ಕಾರದ ಮಾಡಿ ಬಂದ್ರೆ ನೋಡಿದ್ರಿ ನೀವು ಅದನ್ನು ಕೂಡ. ಈಗ ಏನೈತಿ ಅಡುಗೆನ ಅಂದ್ರೆ ಕುಕ್ಕರ್ ಇಟ್ಟಿದ್ದೆ, ಅದ್ರೊಳಗೆ ಬೇಳೆ ಹಾಕಿದ್ದೆ ಹೇಳಿದೆ ನಿಮ್ಗೆ. ಸ್ವಲ್ಪ ಹೆಸರು ಬೇಳೆ, ಸ್ವಲ್ಪ ತೊಗರಿ ಬೇಳೆನ ಹಾಕಿದ್ದೆ. ಅದನ್ನು ಸ್ವಲ್ಪ ದಾಲ್ಗತೆ ಗಟ್ಟಿಯಾಗಿ ಮಾಡಿದೆ ನೋಡ್ರಿ ಸಾಂಬಾರು. ಯಾಕಂತಂದ್ರೆ ಮಗಳಿಗೆ ಎಷ್ಟು ದಿವಸ ಆತಕ್ಕೆ ನನಗೆ ಹೇಳಾಕತ್ತ ವೈಟ್ ಪಲಾವ್ ಅಂತ. ವೈಟ್ ಪಲಾವ್ ಅಂದ್ರೆ ಆಕೆಗೆ ಬಗಾರ ರೈಸ್ ರೀ. ಸೊ ಬಗಾರ ರೈಸ್ ಕೂಡ ಮಾಡಿದೆ. ಗೀ ರೈಸ್ ಅಥವಾ ಬಗಾರ ರೈಸ್ ಕೇಳ್ತಾಳಕ್ಕೆ. ಬಗಾರ ರೈಸ್ ಮಾಡಿದೆ. ಮಕ್ಕಳೆಲ್ಲ ಅದಾರಲ್ಲ, ಸೊ ಎಲ್ಲರಿಗೆ ಮಧ್ಯಾಹ್ನ ಊಟಕ್ಕೆ ನಮಗೆ ಅವ್ರಿಗೆ ಆಗಲಿ ಅಂಥೇಳಿ ಬಗಾರ ರೈಸ್ ಮಾಡಿಕೊಂಡು ಉಳಿದಷ್ಟು ಬ್ಯಾಟರ್ ಇಡ್ಲಿನೂ ಮಾಡಿಕೊಂಡು ಮತ್ತು ದಾಲ್ ಕೂಡ ಮಾಡೀನಿ. ಸೊ ಇನ್ನೇನು ಊಟ ಮಾಡ್ತಾರೆ ಎಲ್ಲರೂ ಕೂಡ. ಅವರೆಲ್ಲ ಊಟ ಆದ ನಂತರ ನಾವು ಟಿಫನ್ ಅಂತೂ ಲೇಟ್ ಮಾಡಿದ್ವಿ, ನೋಡಿದ್ರಿ ನೀವು. ಸೊ ನಾವು ಕೂಡ ನಂತರದಲ್ಲೇ ಊಟ ಮಾಡ್ತೀವಿ. ಈಗ ಎಲ್ಲರಿಗೂ ಊಟ ನೋಡ್ರಿ ಕಾವೇರಿ ಒಂದಿಷ್ಟು ಹೊತ್ತು ಚೌಕಾಬಾರ್, ನಮ್ಮ ಕಡೆ ಚಕ್ಕ ಆಡೋದಂತೀವಿ, ಚೌಕಾಬಾರ್ ಆಡಿದ್ರು ನೋಡ್ರಿ. ಅದಾದ್ಮೇಲೆ ಕ್ಯಾರಮ್ ಕೂಡ ಆಡಿದ್ರು. ಬಾಜು ದುರ್ಗಾದೇವಿ ಗುಡಿ ಏನೈತಲ್ಲ, ಸಂತೋಷ ಅವ್ರ ಮಗ ಅವಂದು ಕ್ಯಾರಮ್ ಎಲ್ಲ ಬೋರ್ಡ್ ಐತಿ, ಅದನ್ನು ತೊಗೊಂಬಂದು ಕೊಟ್ಟಿದ್ದ. ಎಲ್ಲರೂ ಕೂಡ ಆಟ ಆಡಿದ್ರು. ಈಗ ಮಧ್ಯಾಹ್ನ ಟೈಮ್ ಸ್ವಲ್ಪ ಸ್ವಲ್ಪ ಇಡ್ಲಿ ತಿಂದು ಅನ್ನ ಸಾಂಬಾರು ಉಂಡ್ಬಿಡ್ರಿ, ಇಡ್ಲಿನೂ ಮತ್ತು ಖಾಲಿ ಆಗ್ತಾವ ಅಂತಂದೇನಿ. ಬಿಸಿದು ಮಾಡೇನಿ. ಈಗ ಭಾಳ ಇಷ್ಟ ಇಡ್ಲಿ ಎಲ್ಲರಿಗೂ, ಇಡ್ಲಿ ಚಟ್ನಿ. ಸೊ ಎಲ್ಲರೂ ತಿನ್ನಕತ್ತಾರ ನೋಡ್ರಿ. ನಮ್ಮ ತನು ಪಟಾಣಿದು ಏನಾದರೂ ಒಂದು ಆಟ ಇರ್ತೈತಿ, ಆಕಿ ನೋಡ್ರಿ ಹೊರಗಡೆ ಬಿಸಿಲೈತಿ, ಚಪ್ಪಲ್ ಹಾಕೊಂಡ್ರು ಹಾಕೊಳ್ಳು, ಕಾಲರು ಸುಡಾಕತ್ತಾವು. ಸೊ ಈ ರೀತಿಯಾಗಿ ಕಾಡಿಸ್ತಾ ಇರ್ತಾಳ. ಮತ್ತು ಆಕಿಗೆ ಕ್ಯೂಟ್ ಆಗ್ಯದ ಫ್ರಾಕು, ಭಾಳ ಕ್ಯೂಟಾಗಿ ಚೆಂದಾಗಿತ್ತು ಆಕಿಗೆ ಇವತ್ತು. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಸ್ನೇಹಿತರೆ. ನನ್ನ ಮಗ ಇನ್ನೂ ಬಂದಿಲ್ಲ. ಮಗಗೆ ತಂಗಿ ಕರ್ಕೊಂಡು ಬರ್ತಾ ಅಂತ ಮಧ್ಯಾಹ್ನ 2 ಗಂಟೆಗೆ ಹೋಗಿ, ಯಾಕಂದ್ರೆ ಮಾಮಾರ್ ಡ್ಯೂಟಿಗೆ ಹೋಗ್ಯಾರ ಸ್ನೇಹಿತರೆ. ತಂಗಿ ಇದ್ದಾಳ, ತಂಗಿದ ನೈಟ್ ಶಿಫ್ಟ್ ನಡೆದೈತಿ ಈಗ. ಸೊ ಮನ್ಯಾಗ ಇರ್ತಾಳ. ಮತ್ತು ತಮ್ಮ ಮಗನಿಗೆ ಕರೆಯೋಕಿನ ಹೋಗ್ತಾಳೆ. ಅವನು ಬರ್ತಾನೆ ಈಗ, ಇವ್ರ ಜೊತೆನ ಜಾಯಿನ್ ಆಗ್ತಾನೋ, ಯಾಕಂದ್ರೆ ಒಬ್ಬನ ಆಗ್ತಾನಲ್ಲ, ಅವನು ನಿಂದ್ರಂಗಿಲ್ಲ ಮನ್ಯಾಗ, ಇಲ್ಲೇ ಬರ್ತಾನೆ. ಮತ್ತು ಚಿನ್ನು ಮತ್ತು ಕಿರಣ್ ಇವತ್ತು ಹೋಗಿಲ್ಲ ಕ್ಲಾಸಿಗೆ. ಬಿಕಾಸ್ SLC ಎಕ್ಸಾಮ್ ನಡೆದವಲ್ರಿ, ಇನ್ನು ಕ್ಲಾಸ್ ನಡೆದಿಲ್ಲ ಅಂತ ಇವ್ರದ್ದು ಕ್ಲಾಸ್ನಾಗ. ಅದಕ್ಕೋಸ್ಕರ ಇವತ್ತೊಂದು ದಿನ ಬಿಟ್ಟಾರ ನೋಡ್ರಿ. ಹಾಫ್ ಡೇ ಬರ್ರಿ ಅಂದಿದ್ರಂತ, ಅದಕ್ಕೆ ಬೇಡ ಅಂಥೇಳಿ ಇವತ್ತೊಂದು ದಿನ ಬಿಟ್ಟಾರಂತ. ಇನ್ನು ನಾಳೆಯಿಂದ ರೆಗ್ಯುಲರ್ ಆಗಿ ತಪ್ಪದ ಕ್ಲಾಸಸ್ ನಡೀತಾವೆ ನೋಡ್ರಿ ಸ್ನೇಹಿತರೆ. ಸಂಡೇ ಏನೋ ಹಾಫ್ ಡೇ ಅಂತ, ಎವ್ರಿ ಸಂಡೇ. ಉಳಿದ ದಿವಸ 10 to 5 ನೋಡ್ರಿ ಸ್ನೇಹಿತರೆ. ಟಿಫನ್ ತೊಗೊಂಡು ಹೋಗ್ಬೇಕು ಅವರು, ಒಂಥರ ಸ್ಕೂಲಿಗೆ ಹೋದಂಗೆ ನೋಡ್ರಿ. SLC ಅಲ್ವಾ ನೆಕ್ಸ್ಟ್ ಇಯರ್, ಹೀಗಾಗಿ ಸ್ವಲ್ಪ ಅವ್ರಿಗೆ ಇರಲಿ ವೆಕೇಷನ್ ಅಂಥೇಳಿ ಇಬ್ಬರಿಗೂ. ಅಂದ್ರೆ ಅವ್ರ ಕಾಕಾರ ಮಗ ರೀ, ಇವ್ನು ಕಿರಣ್ ದೊಡ್ಡವನ, ಇವನು ಬೀರಪ್ಪ. ನಮ್ಮ ಮನೆ ಬಂದಿದ್ರಲ್ಲ ಸಾವಿತ್ರಿ, ಅವ್ರ ಮಕ್ಕಳು. ಮಕ್ಕಳೋರಂಗೆ ತಂದು ಹಾಸಿದ್ರು, ಹಾಸನ್ನೂತ್ಲೆ. ಹಾಕ್ಲಿ ಇನ್ನಟ್ ರೈಸ್ ಅಂದೆ. ಚಾರ್ಜ ಖಾಲಿ ಬಂದ್ರೆ ತಗೋದನ್ನು, ಚಾರ್ಜ್ ಹಾಕಿ ಮೊಬೈಲ್ ಅದನ್ನು ಹಾಕಕ್ಕೆ ಬಿಡಲಿಲ್ಲ ಅದನ್ನು. ಎಲ್ಲರೂ ಹೋದ್ರು ನೋಡ್ರಿ ಸ್ನೇಹಿತರೆ ಊಟ ಮಾಡಿ. ಪಾಪ ನನ್ನ ಮಗ ಇನ್ನೂ ಉಣ್ಣಾಕತ್ತಿದ್ದ, ಅವ್ರು ಹೋದ್ರೆ ಈಗ ಒಬ್ಬನ ಹೋಗ್ತಾ ಇದ್ದಾನೆ ನೋಡ್ರಿ ಅವನ್ನ. ಇದಿಷ್ಟು ಅವತ್ತಿನ ಕ್ಲಿಪ್ಪಿಂಗ್ಸ್ ಆಗಿತ್ತು ಸ್ನೇಹಿತರೆ. ಉಳ್ದಂಥದ್ದು ನೆಕ್ಸ್ಟ್ ಮಾರ್ನಿಂಗದ್ದೂ ಕೂಡ ನಾನು ಇದ್ರೊಳಗೆ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾವೆಲ್ಲರೂ ಆರಾಮದೀವಿ ನೋಡ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀವಿ ನೋಡ್ರಿ ಎಲ್ಲರೂ ಅದೀವಿ ಗಾಡಿ ಒಳಗೆ. ಹಾಸ್ಪಿಟ್ಲಿಗೆ ಹೊಂಟೀವಿ, KMCಗೆ. ಲಾಸ್ಟ್ ಬ್ಲಾಗ್ ಒಳಗೆ ನಿಮ್ಗೆ ಶೇರ್ ಮಾಡಿದ್ದೆ, ನಾನು ಕಣ್ಣು ತೋರ್ಸಕ್ಕೆ ಹೋಗಿದ್ವಿ ನಾನು ಅವ್ವ. ಮತ್ತು ಬರೋಕ್ಕೆ ಹೇಳಿದ್ರು, ಹೋಗಿದ್ದೇನೆ ಇಲ್ಲ. ಅದಕ್ಕೆ ಇವತ್ತು ಹೋಗಾಕತ್ತೀವಿ ನೋಡ್ರಿ. ಇವತ್ತು ಕಾವೇರಿನೂ ಕರ್ಕೊಂಡು ಹೊಂಟೇವಿ. ಆಕೆಗೂ ತಲೆನೋವು ಜಾಸ್ತಿ ಇರ್ತೈತಿ, ಸೊ ತೋರಿಸ್ಕೊಂಡು ಬಂದ್ರಾಯ್ತು ಅಂಥೇಳಿ. ಹೆಂಗೂ ರಜಾ ಐತಲ್ಲ ಆಕೆಗೂ, ಅದಕ್ಕೋಸ್ಕರ ಹೋಗ್ತಾ ಇದೀವಿ ನೋಡ್ರಿ. ಈಗ ಫಸ್ಟ್ ಮಗನಿಗೆ ಟ್ಯೂಷನಿಗೆ ಡ್ರಾಪ್ ಮಾಡಕ್ಕೆ ಬಂದೀವಿ. ಅವನಿಗೆ ವೆಕೇಷನ್ ಒಳಗೂ ಟ್ಯೂಷನಿಗೆ ಕಳ್ಸಾಕತ್ತೀವಿ ನಾವು. ಇಲ್ಲಾಂದ್ರೆ ಮನ್ಯಾಗ ಇರೋಂಗಿಲ್ಲ, ಬರೀ ಆಟಕ್ಕೆ ಬಿದ್ದುಬಿಡ್ತಾನೆ.
ಅದಕ್ಕೋಸ್ಕರ ನೋಡ್ರಿ, ಯಾಕಂದ್ರೆ ಮಗಳೂ ಈಗ ವೆಕೇಷನ್ ಕ್ಲಾಸಿಗೆ ಹೊಂಟಾಳು. ಇವನೊಬ್ಬನ ಆಗ್ಬಿಡ್ತಾನೆ ಮನ್ಯಾಗೂ, ಅದಕ್ಕೆ ಈಗ ಕಳ್ಸಾಕತ್ತೀವಿ. ಈಗ ಅವನಿಗೆ ಫಸ್ಟ್ ಡ್ರಾಪ್ ಮಾಡೋಣ, ನಂತರ ನಾವು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹಾಯ್ ಮೇಡಮ್ ಮಗ್ನಿ. ಅವ್ನ ಟ್ಯೂಷನ್ನು ಬಂತು ನೋಡ್ರಿ. ಕೇಳ ನೋಡ್ರಿ ಹೋಗ್ಬೇಕು. ಬಾಯ್ ಬಂಗಾರ. ಬಾಯ್ ಚಿಂಟು. ಹಾ ಓಯ್ ಬಾಯ್. ಅವ್ನು ಹೋಗಕ್ಕೆ ಮನ್ಸಿಲ್ಲ ಇವತ್ತು. ಅವ್ನು ದಿನ ಹೋಗಕ್ಕೆ ಮನ್ಸಿರೋದಿಲ್ಲ. ನಿಜವಾಗ್ಲೂ ಟ್ಯೂಷನ್ ಅಭ್ಯಾಸ ಅಂದ್ರೆ ಭಾಳ ಅಂದ್ರೆ ಭಾಳ ಅನ್ಸಿದ ಅಂತೇಳ. ಅದಕ್ಕೆ ಅವನಿಗೆ ಬೆನ್ನ ಬಿದ್ದು ಮಾಡಿಸೋದನ್ನ ಹಿಂಗಾಗಿ ಕಳ್ಸಕತ್ತೀವಿ. ಈ ಸರ ವೆಕೇಷನಿಗೂ ಹಾಕ್ಬಿಟ್ಟಾಳೆ ಈ ಸರ ಸಾಕಾಗಿ. ಅದಕ್ಕೆ ನೋಡ್ರಿ ಸ್ನೇಹಿತರೆ, KMC ರೀಚ್ ಆದ್ವಿ ನಾವು. ಈಗ ಒಳಗಡೆ ಹೋಗಬೇಕು. ಅವ್ರಿಗಂತೂ ಚೆಕಪ್ ಇತ್ತು. ಹಾಗೇನೆ ನನಗೂ ಕೂಡ ಸ್ಪೆಕ್ಟ್ ಸಲುವಾಗಿ ಇವತ್ತು ಬರೋಕೆ ಹೇಳೇಬಿಟ್ಟಿದ್ರು. ಅದಕ್ಕೋಸ್ಕರ ಬಂದ್ವಿ. ಹಾಗೇನೆ ಕಾವೇರಿಗೆ ಏನೈತಲ್ಲ ತುಂಬ ವಿಪರೀತ ತಲೆನೋವು ಬರ್ತೈತಿ ಕೆಲವೊಂದು ಸಾರಿ ಅಂತೂ. ಅದಕ್ಕೋಸ್ಕರ ಆಕಿ ಭಾಳ ದಿವಸ ಆಗಿತ್ತು ಹೋಗೋಣಂಟಿ ಕಣ್ಣು ತೋರಿಸ್ಕೊಂಡು ಬರೋಣ, ನನಗೆ ಹಿಂಗೆ ಆಗ್ತೈತೆ ಅಂತ ಹೇಳ್ತಾನೆ ಇದ್ಲು. ಬಟ್ ನಮಗೆ ಹೋಗೋಕ್ಕಾಗಿರಲಿಲ್ಲ. ಆದರೆ ಅವ್ವ ಏನು ಇಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡ್ಲಲ್ಲ, ಇಲ್ಲಿದೆಲ್ಲ ನೋಡಿಬಿಟ್ಟು ನಮ್ಮನ್ನು ಬಿಟ್ಟಲೇ ಇಲ್ಲ. ಅಲ್ಲಿನೂ ಎಲ್ಲ ಫೆಸಿಲಿಟಿ ಭಾಳ ಚಲೋ ಐತಿ, ಚೆನ್ನಾಗಿ ಚೆಕ್ ಮಾಡ್ತಾರೆ. ಪ್ರೈವೇಟ್ ಯಾಕೆ ಹೋಗ್ತೀರಿ, ಇಲ್ಲೇ ಬರ್ರಿ ಅಂತ ನನಗಂತೂ ಬೈದ ಕರ್ಕೊಂಡು ಹೋಗಿದ್ರೆ ಹೇಳಿದೆ ನಿಮ್ಗೆ ಲಾಸ್ಟ್ ಟೈಮ್. ಮತ್ತು ಹಾಗೇನ ಕಾವೇರಿಗೂ ರಜಾ ಆಯ್ತಲ್ಲ, ಬಾ ಅಲ್ಲೇ ಹೋಗಿ ನಿನಗೂ ತೋರಿಸ್ಕೊಂಡು ಬರ್ತೀವಿ ಬಾ ಅಂತಕಿನೂ ಕೂಡ ಕರ್ಕೊಂಡು ಬಂದೀವಿ ನಾವು. ಈಗ ನೋಡ್ರಿ ಇಲ್ಲೇ ಚೀಟಿ ಮಾಡಿಸ್ತಾ ಇದ್ದೀವಿ. ಚೀಟಿ ಮಾಡಿಸ್ಬಿಟ್ಟು ನೆಕ್ಸ್ಟ್ ಅವರು ಹೇಳ್ತಾರೆ ನಮ್ಗೆ ಎಲ್ಲಿ ಹೋಗ್ಬೇಕಂತ ಹೇಳಿ. ಅಲ್ಲಿ ಹೋದ್ರೆ ಅಲ್ಲೇ ನೀಟಾಗಿ ಚೆಕಪ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ರಿ ನಾವು ಇಲ್ಲೇ ಚೀಟಿ ಮಾಡಿಸಿ ಆದ ನಂತರ ಕೆಲವೊಂದು ಪರೀಕ್ಷೆ ಇರ್ತೈತಲ್ಲ, ಅದು ನಂಬರ್ ಅದು ತೋರಿಸೋದು ಅದನ್ನೆಲ್ಲ ಮಾಡ್ತಾರೆ. ದೂರದೃಷ್ಟಿನೋ ಸಮೀಪ ದೃಷ್ಟಿನೋ ಅಲ್ಲಿ ಚೆಕ್ ಮಾಡಿ ನಂತರ ಇಲ್ಲೇ ನಮಗೆ ಮತ್ತೊಂದು ಕಡೆ ಬರೆದು ಕೊಡ್ತಾರೆ. ಇಲ್ಲಿ ಬರಬೇಕಾಗ್ತೈತಿ. ಇಲ್ಲಿನೂ ಬಂದೇವಿ, ನೀಟಾಗೆಲ್ಲ ಚೆಕ್ ಮಾಡಾಕತ್ತಿದ್ರು ಇಲ್ಲೇ. ಅವಾಗೂ ಅಷ್ಟೇ ಮತ್ತು ಒಂದೇ ದಿನ ಚೆಕ್ ಮಾಡಿದರು. ಅವ್ರಿಗಿನ್ನೂ ಅಷ್ಟೊಂದು ಇದಾಗಿಲ್ಲಲ್ಲ, ಅದಕ್ಕೋಸ್ಕರ ಇನ್ನೂ ಸ್ಪೆಕ್ಟ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಮತ್ತು ಚೆಕ್ ಅಂತೂ ಮಾಡಿಸ್ತಾ ಇದ್ದೀವಿ, ನೋಡಬೇಕು ಸ್ನೇಹಿತರೆ. ಆ ನಂತರ ಏನೈತಲ್ರಿ ಕಾವೇರಿಗೆಲ್ಲ ತೋರಿಸಿದ್ವಿ. ಕಾವೇರಿದಂತೂ ಜಸ್ಟ್ ಹೆಡ್ಡೇಕದಷ್ಟೇ ಇತ್ತು. ಆಕೆ ದೂರದೃಷ್ಟಿ ಸಮೀಪ ದೃಷ್ಟಿಯೊಳಗೆ ಪಾಸ್ ಆದ್ಲು. ಆಕೆಗೇನು ಪ್ರಾಬ್ಲಮ್ ಇರಲಿಲ್ಲ. ರೀಡಿಂಗದಾತು ಇದಾತು. ಆಕೆಗೆ ಹೆಡ್ಡೇಕ್ ಸಲುವಾಗಿ ಸ್ಪೆಕ್ಟ್ ಕೊಟ್ರು, ಅಲ್ಲೇನ ಕೊಟ್ರು. ಮತ್ತು ಅಲ್ಲೇನ ಸಿಕ್ತು ಆಕೆಗೆ ಇದು ಆಗುವಂಥದ್ದು, ಬರೀ ತಲೆನೋವಿಂದಲ್ಲ ಅಂಥೇಳಿ ಅಲ್ಲೇನ ತೊಗೊಂಡ್ಬಿಟ್ವಿ ಆಕೆಗೆ ನಾವು. ನಂದು ಮತ್ತು ಅವಂದು ನಂಬರ್ದು ಐತಲ್ರಿ, ನನಗೂ ನಂಬರ್ ಐತಿ. ಅದಕ್ಕೋಸ್ಕರ ಸ್ವಲ್ಪ ನನಗೆ ದೂರದೃಷ್ಟಿ ಪ್ರಾಬ್ಲಮ್ ಐತಿ, ಭಾಳ ದೂರದ ಅಕ್ಷರ ಕಾಣಂಗಿಲ್ಲ ನೋಡ್ರಿ. ಅದಕ್ಕೋಸ್ಕರ ನನಗೆ ಅದನ್ನು ಬರೆದ್ರು. ಅವಾಗ ಎರಡೂ ರೀ, ಅಗ್ದಿ ಸಮೀಪ ಕಾಣಂಗಿಲ್ಲ, ಅಗ್ದಿ ದೂರ ಕಾಣಂಗಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಹೊರಗಡೆನ ಮಾಡಿಸಿದ್ರಾಯ್ತು ಬಿಡು. ಮತ್ತೊಂದು ಸರಿ ಬರೋಕೆ ಹೇಳಿದ್ರು. ಅವಾಗ ಅವರಿಗೆ ಸಾಕಾಗ್ಬಿಟ್ಟೈತೆ ಅಡ್ಡಾಡಿ ಬರೋದಿಲ್ವ, ನಾನು ಏನು ಪ್ರೈವೇಟ್ನಾಗ ಅಲ್ಲೇ ಚಸ್ಮಾ ತೊಗೊಂಡ್ಬಿಡೋಣ ಅಂತಂದ್ರೆ. ಕಣ್ಣಿಗೆ ಎಣ್ಣೆ ಹಾಕಿದ್ರಿ ಅವರಿಗೆ. ಕಣ್ಣಿಗೆ ಎಣ್ಣೆ ಹಾಕಿದ್ರೆ ಸ್ನೇಹಿತರೆ ತುಂಬಾ ಬ್ಲರ್ ಆಗ್ತೈತಿ, ಒಟ್ಟು ಏನೂ ಕಾಣಂಗೇನೆ ಇಲ್ಲ. ಹಿಂಗಾಗಿ ಸ್ವಲ್ಪ ಕೈ ಹಿಡಿದು ನಾನು ಕರ್ಕೊಂಡು ಬರಾಕತ್ತೀನಿ. ಲಾಸ್ಟ್ ಟೈಮ್ ನನಗಂತೂ ಲಿಟ್ರಲಿ ಏನೂ ಕಾಣಲಿಲ್ಲ. ತಮ್ಮನ ಕೈ ಹಿಡಿದು ಕರ್ಕೊಂಡು ಹೋಗ್ಬಿಟ್ಟಿದ್ದ ನನಗೆ ಪಾರ್ಕಿಂಗ್ ಏರಿಯಾ ಮಟನೂ. ಅಷ್ಟು ತ್ರಾಸಾಗಿತ್ತು ನೋಡ್ರಿ. ಇವತ್ತು ಅವ್ರಿಗೂ ಹಂಗೆ ಆಗಿಬಿಟ್ಟಿತ್ತು. ಅವ್ರಿಗೂ ಕರ್ಕೊಂಡು ಕೈ ಹಿಡಿದು ಬಂದ್ವಿ ಹೊರಗಡೆ. ತಮ್ಮ ಅವ್ರದ್ದೊಂದು ಕಣ್ಣಿಗೆ ಹಾಕುವಂಥ ಡ್ರಾಪ್ಸ್ ಬರೆದಿದ್ರು, ಅದನ್ನು ತರಕ್ಕೆ ಹೋಗಿದ್ದ ಮೆಡಿಸಿನ್ ಸೆಕ್ಷನಿಗೆ. ಅವ್ನು ಬರೋವರೆಗೆ ಇಲ್ಲಿ ಗಿಡದ ನೆಳ್ಳಿಗೆ ಕುಂದ್ರಿಸ್ತೀನಿ ಬಾ ನಿನಗೆ ಅಂತೇಳಿ ಇಲ್ಲೇ ಕುಂದ್ರಿಸಿದ್ವಿ.
ಆಮೇಲೆ ಒಂದು ಸ್ವಲ್ಪ ಜ್ಯೂಸ್ ತಂದು ಕುಡಿದ್ವಿ ರೀ ಸ್ನೇಹಿತರೆ. ಯಾಕಂದ್ರೆ ಸಿಕ್ಕಾಪಟ್ಟಿ ಬಿಸಿಲು ಐತ್ರಿ, ಎಳ್ನೀರು ಎಲ್ಲಿ ಕಾಣಿಸ್ಲಿಲ್ಲ ಇಲ್ಲೇ. ಹೀಗಾಗಿ ಸ್ವಲ್ಪ ಜ್ಯೂಸ್ ತೊಗೊಂಡು ಕುಡಿದ್ವಿ. ಕುಡಿದು ಮನೆ ಕಡೆ ಹೊರಡ್ತಾ ಇದ್ವಿ ನೋಡ್ರಿ. ಹಾಗೇನೆ ಕಾವೇರಿಗೆ ಸ್ಪೆಕ್ಟ್ ಕೊಟ್ಟಾರಲ್ಲ, ಅದು ಅವ್ವ ನೋಡಿದ್ದಿಲ್ಲ. ನೋಡೋಣ ತೊಗೊಂಡು ಬಾ ಇಲ್ಲಿ ಎಂಥದೈತೆ ಅಂತ ಚೆಕ್ ಮಾಡಕತ್ತಾರ. ಮತ್ತು ನೋಡಿದ್ರೆ ನೋಡ್ರಿ, ಮತ್ತು ಕಾವೇರಿನೂ ಹಾಕ್ಕೊಂಡು ತೋರಿಸ್ತಾಳೆ ನಿಮ್ಗೆ. ಆಕೆಗೆ ಭಾಳ ಸೂಟ್ ಆಗಿತ್ತು, ಚಂದ ಆಗಿತ್ತು ಅದು. ನಮ್ಮೂನು ಅಲ್ಲಿ ಸರಿ ಸಿಗಂಗಿಲ್ಲ ಅಂದ್ಬಿಟ್ಟು ನಾವು 600 ರೂಪೀಸ್ ಅಷ್ಟೇ ರೀ ಅಲ್ಲೇ ನಾವು ತೊಗೊಂಡ್ವಿ. ಅಂದ್ರೆ ನಮ್ಮದು ನಂಬರ್ ಇದ್ರೆ 650, ಆಕಿದು 600 ನೋಡ್ರಿ. ಅಷ್ಟು ತೊಗೊಂಡು ನಾವು APMCಗೆ ಬಂದೀವಿ ರೀ ಸ್ನೇಹಿತರೆ. APMCಗೆ ಅವ್ರದ್ದು ಫುಲ್ ಕಿರಾಣಿ ತೊಗೊಳೋದಿತ್ತು, ದಿನಸಿ, ತಿಂಗಳ ದಿನಸಿ. ಅವರು ಕೂಡ ಹಾಕೋರಿದ್ರು, ಹಬ್ಬದ್ದು ಆಯಿತು, ತಿಂಗಳ ದಿನಸಿನೂ ಆಯಿತು. ಹಾಗೆ ನನಗೂ ಸಣ್ಣ ಪುಟ್ಟ ಕೆಲವೊಂದು ಖಾಲಿ ಆಗಿತ್ತು, ಕೆಲವೊಂದು ನನಗೆ ಲಾಸ್ಟ್ ಟೈಮ್ ತರೋಕ್ಕಾಗಿರಲಿಲ್ಲ. ಅಂಥವನು ನಾನು ಕೆಲವೊಂದು ತೊಗೊಂಡ್ರಾಯ್ತು ಅಂಥೇಳಿ ನಾನು ಬಂದೆ. ಯಾಕಂದ್ರೆ ಗೊತ್ತೈತೆ ನಿಮ್ಗೆ, ನಾನು ಕೂಡ ಈಗ ರೆಸಿಪಿ ಚಾನಲ್ಲು ಓಪನ್ ಮಾಡ್ಕೊಂಡಿದ್ದೀನಿ. ಯಾವಾಗ ಯಾವ ರೆಸಿಪಿಗೆ ಯಾವ ಸಾಮಾನು ಬೇಕಾಗ್ತೈತಿ, ಯಾವ ಇಂಗ್ರೀಡಿಯೆಂಟ್ಸ್ ಬೇಕಾಕೈತಿ ಹೇಳಕ್ಕೆ ಬರೋಂಗಿಲ್ಲ. ಹೀಗಾಗಿ ಪ್ರತಿಯೊಂದನ್ನು ನಾನು ತೊಗೊಂಡು ಇಟ್ಕೊಳ್ಬೇಕಂತೇಳಿ ಉಳಿದಿದ್ದನ್ನು ಒಯ್ದ್ರಾತಂತ ನಾನು ಕೂಡ ಅವ್ರ ಜೊತೆ ಆಯ್ತು ಬಿಡು ನಂದು ಸ್ವಲ್ಪ ಐತಂತ ನಾವಿಲ್ಲೇ APMC ಒಳಗಿನ ಕಿರಾಣಿ ಶಾಪಿಗೆ ಬಂದೇವ್ರಿ. ನಾನು ಈ ಸೈಡ್ ಎಲ್ಲ ನಂದು ಲಿಸ್ಟ್ ಔಟ್ ಕೊಡಕತ್ತಿದ್ದೆ. ಈ ಕಡೆ ಏನೈತಲ್ಲ ಅವ್ವ ಇನ್ನು ನಂತರ ಬರೆಸ್ಬೇಕಂತ ಲಿಸ್ಟ್. ಕಾವೇರಿ ಅವ್ರದ್ದು ಲಿಸ್ಟ್ ಬರಿತಾ ಇದ್ಲು. ತಮ್ಮ ಗಾಡಿನ ಸ್ವಲ್ಪ ನೆರಳಿಗೆ ಹಾಕಿ ಬರ್ತೀನಿ, ಬಿಸಿಲು ಭಾಳ ಐತಿ ಈ ಕಡೆ ಅಂತ ನೆರಳಿಗೆ ಹಾಕಕ್ಕೆ ಪಾರ್ಕಿಂಗ್ ಮಾಡೋಕೆ ಹೋಗ್ಯಾನ ನೋಡ್ರಿ. ಹೀಗಾಗಿ ಇಲ್ಲೆಲ್ಲ ಕಿರಾಣಿ ತೊಗೊಳ್ತಾ ಇದ್ವಿ. ಇಲ್ಲೊಬ್ಬರು ಸಬ್ಸ್ಕ್ರೈಬರು ಕೂಡ ನನಗೆ ಭೇಟಿಯಾಗಿದ್ದರು. ನಾನು ಅವ್ರದ್ದೇನು ವಿಡಿಯೋ ತೊಗೊಳ್ಳಿಲ್ಲ ಪಾಪ, ಮತ್ತು ಅವ್ರು ಏನು ಅನ್ಕೋತಾರೋ ಏನೋ ಅಂತ. ಆದರೆ ಅವರ ಒಂದು ಸೆಲ್ಫಿ ಫೋಟೋ ಕೂಡ ತೊಗೊಂಡ್ರು ನನ್ನ ಜೊತೆಗೆ. ಖುಷಿ ಆಯಿತು. ಗುರ್ತು ಹಿಡಿದು ಬಂದು ಮಾತಾಡ್ಸಿದ್ರು. ಅವರು ರೆಗ್ಯುಲರ್ ಅವ್ರ ತಾಯಿಯವರಂತೂ ರೆಗ್ಯುಲರಾಗಿ ಬ್ಲಾಗ್ಸ್ ನೋಡ್ತಾರಂತ. ಮತ್ತು ಅವ್ರಿಗೆ ಫೋನ್ ಹಚ್ಕೊಟ್ರು, ಮಾತಾಡಿದೆ, ಖುಷಿ ಆಯಿತು. ಕೆಲವೊಂದು ಧೈರ್ಯದ ಮಾತುಗಳನ್ನು ಅವ್ರು ಹೇಳಿದರು. ಏನು ವರಿ ಮಾಡ್ಕೋಕೆ ಹೋಗಬೇಡ್ರಿ, ಜೀವನ ಅಂದರೆ ಹಿಂಗೆ ಇರ್ತೈತಿ, ಭಾಳ ತ್ರಾಸ ಮಾಡ್ಕೋಕೆ ಹೋಗಬೇಡ್ರಿ, ಹೆಂಗೆ ಬರ್ತೈತೆ ಹಂಗೆ ಹೋಗೋದು ಅಷ್ಟೇ. ನಾವು ಸಮಾಧಾನ ತೊಗೊಂಡು ಏನು ಅಂದರೆ ಬರೋದು ತಪ್ಸಕ್ಕಂತೂ ಸಾಧ್ಯ ಇಲ್ಲಲ್ಲ, ಫೇಸ್ ಮಾಡಿರಿ ಧೈರ್ಯದಿಂತ್ರ, ಭಾಳ ತ್ರಾಸ ಮಾಡ್ಕೋಬೇಡ್ರಿ ಅಂತ ಹಿಂಗೆಲ್ಲ ಪಾಪ ಮಾತಾಡಿದರು. ಖುಷಿ ಆಯಿತು. ಹಾಗೇನ ಎಲ್ಲ ನೋಡ್ರಿ, ಈಗ ಕಾರಿಗೆ ಹಾಕಕತ್ತಾರ ಎಲ್ಲ ದಿನಸಿನ ಕಟ್ಟಿದ್ರೆ. ನನ್ನ ಲಿಸ್ಟು ಆಯಿತು, ಅವ್ರ ಲಿಸ್ಟೂ ಆಯಿತು. ಅವರೆಲ್ಲ ಗೋಧಿ ಪ್ಯಾಕೆಟು, ಅಕ್ಕಿ ಪ್ಯಾಕೆಟು, ಎಣ್ಣೆ ಡಬ್ಬಿ ಅವ್ರದ್ದು ಸ್ವಲ್ಪ ಜಾಸ್ತಿನೇ ಇತ್ತು. ಅವ್ರು ಜನ ಜಾಸ್ತಿ ಆಗ್ತಾರಲ್ಲ, ಹೀಗಾಗಿ ಇಲ್ಲೇನು ಚೂಡಿದಾರ ಹಾಕ್ಕೊಂಡು ನಿಂತಾರಲ್ಲ ಅವ್ರ ಸಬ್ಸ್ಕ್ರೈಬರ್, ಅವ್ರ ತಾಯಿಯವ್ರಂತೂ ರೆಗ್ಯುಲರಾಗಿ ನೋಡ್ತಾರಂತ. ಸೊ ಅವ್ರನ್ನೂ ಮಾತಾಡಿಸಿದೆ. ನೋಡಿರಿ ಎಷ್ಟು ಖುಷಿ ಅನ್ನಿಸ್ತೈತಲ್ಲ. ಯಾಕಂದ್ರೆ ನಾನಂತೂ ಯಾರನ್ನೂ ನೋಡ್ರಂಗಿಲ್ಲ, ನೀವೆಲ್ಲ ನೋಡಿರ್ತೀರಿ. ಬಂದು ಗುರ್ತು ಹಿಡಿದು ಮಾತಾಡ್ಸಿದ್ರೆ ನನಗಂತೂ ಭಾಳ ಖುಷಿ ಆಗ್ತೈತೆ ನೋಡಿರಿ. ಮತ್ತು ಮನೆಗೂ ಬರ್ರಿ, ಇಲ್ಲೇ ಧಾರವಾಡ ನಿಯರ್ ಐತಿ ಅಂತಲೂ ಹೇಳೀನಿ. ಸರಿ ಬಿಡ್ರಿ ಬರ್ತೀವಿ, ನೀವು ಇನ್ನೊಮ್ಮೆ APMCಗೆ ಬಂದಾಗ ಬರ್ರಿ ಅಂತಂದ್ರೆ ಬರೋಣ ಬಿಡ್ರಿ ಅಂದ್ವಿ. ಸೊ ನೋಡಿರಿ ಸ್ನೇಹಿತರೆ, ಎಲ್ಲನೂ ಈಗ ಗಾಡಿ ಒಳಗೆ ತುಂಬಿಸಿ ಇನ್ನೇನು ಮನೆ ಕಡೆ ಹೊರಡೋದಂಥೇಳಿ ನೋಡಿರಿ. ಅವ್ವಾರು ಚಸ್ಮಾ ಹಾಕ್ಕೊಂಡಾರ, ಕಾವೇರಿನೂ ಚಸ್ಮಾ ಹಾಕ್ಕೊಂಡಾಳ. ಹೆಂಗೆ ಕಾಣಕತ್ತಾರ ಹೇಳ್ರಿ. ಮತ್ತು ಇವತ್ತಿನ ಬ್ಲಾಗ್ ಹೆಂಗೆ ಅನ್ನಿಸ್ತು ಅದನ್ನೂ ಕೂಡ ಹೇಳ್ರಿ. ಇದು ಒಂದು ನಮ್ಮ ಲೈಫ್ ಒಳಗೆ ಇದು ಒಂದು ಮೇನ್ ಇಂಪಾರ್ಟೆಂಟ್ ಇರ್ತೈತಲ್ಲ. ಸೊ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಜೊತೆ. ಯಾವುದೂ ಬಿಡೋಂಗಿಲ್ಲ ಅಂತ ಹೇಳ್ಬೋದು. ಕಷ್ಟದ್ದಾಗಿರ್ಬೋದು, ದುಃಖದ್ದಾಗಿರ್ಬೋದು, ಏನೋ ಒಂದು ಇರಲಿ, ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತೂ ಐತಿ. ಹಾಗೆ ಕಮೆಂಟ್ಸಿಗೆ ರಿಪ್ಲೈ ಮಾಡೋಂಗಿಲ್ಲ ಅಂತ ಹೇಳ್ತಾ ಇರ್ತೀರಿ. ಕೆಲವೊಂದು ಸರಿ ಬ್ಯುಸಿ ಇದ್ದಾಗ ಆಗಂಗಿಲ್ಲ, ಇಲ್ಲ ಯಾವುದಾದ್ರೂ ಮೆಸೇಜ್ ಕಮೆಂಟ್ ಮಿಸ್ ಆಗಿರ್ಬೋದು ಅಷ್ಟೇ. ಬಿಟ್ಟರೆ ರಿಪ್ಲೈ ಮಾಡಬಾರ್ದಂತ ಏನಿಲ್ಲ ಸ್ನೇಹಿತರೆ. ನಾ ಪ್ರತಿಯೊಂದು ಕಮೆಂಟ್ ಬಂದ ತಕ್ಷಣ ನಾನು ಓದ್ತೇನೆ. ಯಾಕಂದ್ರೆ ನನ್ನ ನಿಮ್ಮೆಲ್ಲರ ಕಮೆಂಟ್ಸ್ ಓದೋದಂದ್ರೆ ಭಾಳ ಖುಷಿ ಕೊಡ್ತೈತಿ. ರಿಪ್ಲೈನೂ ಮಾಡಿರ್ತೀನಿ, ಏನೋ ಒಂದು ಮಿಸ್ ಆಗಿರ್ತಾವೆ ಎಲ್ಲರೂ ಒಂದು. ಹೀಗಾಗಿ ಬರ್ರಿ ಸ್ನೇಹಿತರೆ, ಇನ್ನೇನು ಹೊರಡೋಣಂತ. ಕಿರಾಣಿದಂತೂ ಮುಗೀತು. ಇನ್ನು ಉಳ್ಳಾಗಡ್ಡಿ ಒಂದು ಕೇಳಬೇಕು. ತಂಗಿ ಉಳ್ಳಾಗಡ್ಡಿ ರೇಟ್ ಕೇಳ್ರಿ ಅನ್ನೋ ಥರ. ಈಗ ಅವ್ರ ಮನೆಯಾಗ ಉಳ್ಳಾಗಡ್ಡಿ ಖಾಲಿಗೆ ಒಂದು ನೋಡಬೇಕು. ಇದ್ರೆ ಒಂದು ಉಳ್ಳಾಗಡ್ಡಿ ಪೀಸಿ ಕೂಡ ತೊಗೊಂಡು ಹೋಗಬೇಕು. ಹಿಂಗೆ ನಮ್ಮ ಮಮ್ಮಿ ಜೊತೆ ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ವಿ. ಅವ್ರು ಏನಾರು ಮಾತಾಡ್ಬಿಡ್ತಾರೆ ನಡಕ್ಕೆ. ಅವ್ರಿಗೇನ ಸ್ವಲ್ಪ ಹಿಂಗೆ ಕಾಮಿಡಿ ಮಾಡ್ತಾ ಹಿಂಗೆ ಮಾಡ್ತಾ ಹೋಗ್ತಾ ಇರ್ತೀವಿ ನೋಡ್ರಿ. ಸರಿ ಸ್ನೇಹಿತರೆ, ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಹಾಗೇನೆ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಸ್ಟ್ ಟೈಮ್ ಯಾರು ನೋಡತ್ತೀರಿ, ತಪ್ಪದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ವಿಡಿಯೋಗಳನ್ನು ನನ್ನ ಚಾನಲನ್ನು ಶೇರ್ ಮಾಡಿರಿ. ಪದ್ಮಾಸ್ ರೆಸಿಪೀಸ್ ನನ್ನ ಕುಕಿಂಗ್ ಚಾನಲ್ನ ವಿಸಿಟ್ ಮಾಡಿರಿ, ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟನ್ನು ಕೊಡ್ರಿ ಅಂತ ಕೇಳ್ಕೊಳ್ತೀನಿ. ನೋಡಿರಿ, ಅಲ್ಲಿಂದ ನಾವು ಸೀದಾ ಧಾರವಾಡದ ಮಾರ್ಕೆಟಿಗೆ ಬಂದು ಇಲ್ಲೇ ಲೋಕಂಡೆ ಅಂಥೇಳಿ ಇದು ಸ್ಪೆಕ್ಟದ ಶಾಪ್. ಇದು ಇಲ್ಲಿ ಭಾಳ ಹಳೆಯ ಅಂಗಡಿ ರೀ. ಇದು ಹಳೇದಂದ್ರೆ ಭಾಳ ಹಳೆಯ ಅಂಗಡಿ ರೀ. ಮತ್ತು ನಾವು ಇಲ್ಲೇನ ತೊಗೊಳೋದು.
ಹೀಗಾಗಿ ನಮ್ಮ ಮಮ್ಮಿ ಅಂತೂ ಫಿಕ್ಸ್ ಆಗಿಬಿಟ್ಟಿದ್ರು ಇಲ್ಲೇ ಬರೋದಂತ. ಸೊ ಅಲ್ಲಿ ನೋಡ್ರಿ ಅವ್ರಿಗೆ ಚೆಕ್ ಮಾಡಕತ್ತಾರ ಅಂದರೆ ಯಾವ್ದು ಅನ್ನೋದು. ಯಾಕಂದ್ರೆ ಅಲ್ಲೇ ಅವ್ರಿಗೆ ಮುಂದಿನ ವಾರ ಬರ್ರಿ ಅವಾಗ ಚೆಕ್ ಮಾಡ್ತೀವಿ ಅಂದಿದ್ರು. ಅವ್ವ ಮಾತ್ರ ಹೋಗೋದಿಲ್ವಾ, ಸಾಕಾತ್ ನಂಗೆ ಅಡ್ಡಾಡಿ ನಾನೇನು ಇಲ್ಲೇ ತೊಗೊಂಡ್ಬಿಡ್ತೀನಿ, ನಮ್ಮ ಅಂಗಡಿಗೆ ಹೋಗಿ ಅಲ್ಲೇ ಚೆಕ್ ಮಾಡ್ತಾರೆ, ಅಲ್ಲೇ ಮಾಡಿಸ್ಕೊಂಡು ತೊಗೋತೀನಿ ಅಂದ್ಲು. ಅದಕ್ಕೆ ಇಲ್ಲೇ ಕರ್ಕೊಂಡು ಬಂದೇವಿ. ಇಲ್ಲೇ ಚೆಕ್ ಮಾಡಿದರು ಅವ್ರಿಗೆ ಯಾವುದು ಗ್ಲಾಸ್ ಇದಾಗ್ತೈತೆ ಅಂತ ಹೇಳಿ, ಮತ್ತು ಅದನ್ನು ಕೊಡ್ತಾರೆ. ಇನ್ನೊಂದು 2 ದಿವಸ ಬಿಟ್ಟು ಬರ್ರಿ ಕೊಡ್ತೀವಿ ಅಂದ್ರೆ ನಾನು ಕೂಡ ಫ್ರೇಮ್ ಸೆಲೆಕ್ಟ್ ಮಾಡಿದೆ. ನಂದೆಲ್ಲ ಚೆಕಪ್ ಆಗಿತ್ತು, ನಂದು ಯಾವ್ದು ಗ್ಲಾಸ್ ಅನ್ನೋದು ಟೆಸ್ಟ್ ಆಗಿತ್ತು ನಂದು ಆಲ್ರೆಡಿ. ಇನ್ನೇನಿಲ್ಲ, ಫ್ರೇಮ್ ಅಷ್ಟು ಸೆಲೆಕ್ಟ್ ಮಾಡೋದು, ಕೊಟ್ಟು ಹೋಗೋದು ನೋಡ್ರಿ ಸ್ನೇಹಿತರೆ. ಸೊ ಅಂಗಡಿನೂ ರಶ್ ಇತ್ತು. ಮಧ್ಯಾಹ್ನ ಭಾಳ ಟೈಮ್ ಆಗಿತ್ತು, ಹಸಿವರೆ ಸಿಕ್ಕಾಪಟ್ಟಿ ಆಗಿತ್ತು ಸ್ನೇಹಿತರೆ. ಇನ್ನು ನಂತರ ಏನಾದರೂ ತಿನ್ಕೋಬೇಕು ಅಂದ್ಕೊಂಡೇವಿ, ನೋಡಬೇಕು ಏನಾಗತ್ತೆ. ಹತ್ತತ್ರ ಒಂದು 4 ಗಂಟೆ ಆಗ್ತಾ ಬಂದಿತ್ತು ಸ್ನೇಹಿತರೆ. ಮಾರ್ಕೆಟಿಗೆ ಹೋಗಿ ಬಂದೀವಿ ನೋಡ್ರಿ. ಬೆಳಗ್ಗೆ ಟಿಫನ್ ಮಾಡಿದವರು ಹೋಗಿದ್ವಿ 10 ಗಂಟೆಗೆ. ಅವಲಕ್ಕಿ ಮಾಡ್ಕೊಂಡಿದ್ವಿ, ಸ್ವಲ್ಪ ಅಡುಗೆ ಏನೂ ಮಾಡಿರಲಿಲ್ಲ ಬಿಡ್ರಿ. ಮಧ್ಯಾಹ್ನ ಬಂದಿದ್ದು ನೋಡಿದ್ರತ್ತಂತ ಹೇಳಿ. ಆದರೆ ಏನು ಕಾವು ಫುಲ್ ಬಿಸಿ ಆಗ್ತದಲ್ಲ. ಹಾಸ್ಪಿಟ್ಲ್ ಒಳಗೆ ಸಿಕ್ಕಾಪಟ್ಟೆ ಟೈಮ್ ನಮ್ದು ಹೋತು. ಅಲ್ಲಿಂದ APMCಗೆ ಹೋದ್ವಿ. APMCಗೆ ಹೋಗಿ ನಂತರ ಮಾರ್ಕೆಟಿಗೆ ಹೋದ್ವಿ. ನೋಡಿದ್ರಿ ನೀವು, ಒಂಚೂರು ಮೊಸರು ಅವಲಕ್ಕಿರ ತಿನ್ನೋನು ಅಂದೆ ತಮ್ಮಾಗ. ಬಟ್ ಎಲ್ಲ ಈಗ ಚಸ್ಮಾದೆಲ್ಲನೂ ಸ್ಪೆಕ್ಟದ ಅಂಗಡಿದೆಲ್ಲ ಮುಗಿಕಂದ್ರೆ ಕಾಲ್ ಬಂತು, ಸ್ವಲ್ಪ ಡ್ರಾಪ್ ಐತಿ ಅಂಥೇಳಿ ಒಂದು ಬಾಡಿಗೆ ಬಂತು. ನಿಂದಿರ್ಲೇನ ಇಲ್ಲಿ ನೋಡ್ರಿ, ಸೀದಾ ಮನೆಗೆ ಬಂದ್ವಿ. ಟೈಮ್ ನೋಡ್ರಿ 4:15. ಬೆಳಗ್ಗೆ ಸ್ವಲ್ಪ ಅವಲಕ್ಕಿ ತಿಂದು ಹೋದವ್ರೆ, 4:15 ಆಯ್ತು ಟೈಮ್. ಈಗ ಬಂದು ಏನು ಮಾಡತ್ತೀವಿ ಅರ್ಜೆಂಟಿಗೆ ನೋಡ್ರಿ, ಹಸಿವಾಗೈತೆ ಅರ್ಜೆಂಟಿಗೆ. 2 ಮಿನಿಟ್ಸ್ ಮ್ಯಾಗಿ. ಸೊ ಮ್ಯಾಗಿ ಮಾಡ್ಕೊಂಡ್ವಿ, ಜಸ್ಟ್ ಒಂಚೂರು ತಿನ್ಕೋತೀವಿ. ಭಾಳ ಹಸಿವಾಗೈತಿ, ಅನ್ನಾಗಿನ್ನ ಆಗುವಷ್ಟು ಟೈಮ್ ತಡ್ಕೊಳಕ್ಕೆ ಆಗಂಗಿಲ್ಲ. ಈಗ ಸಾಂಬಾರು ಇತ್ತು, ಅನ್ನ ಮಾಡಿದ್ರೆ ಅಕ್ಕಿತ್ತು. ನಾನು ಬ್ಯಾಡ ಬಿಡುವ, ಮ್ಯಾಗಿ ಮಾಡಿಬಿಡು ಅಂದೆ. ಸೊ ಮ್ಯಾಗಿ ತಿಂದು ಚಹಾ ಕುಡಿತೇವೆ ನೋಡ್ರಿ. ಈಗ ಇನ್ನೂ ಏನೂ ತೆಗ್ದಿಲ್ಲ, ಕೆಲವೊಂದು ದಿನಸಿ ಖಾಲಿಯಾಗಿತ್ತು, ಅದನ್ನೆಲ್ಲ ತೊಗೊಂಡು ಬಂದೇವಿ. ಅದನ್ನೆಲ್ಲ ತೆಗಿಬೇಕು. ಮತ್ತು ನೋಡೋಣಂತ ಸ್ನೇಹಿತರೆ, ನಂತರ ಸಿಗ್ತೀನಿ. ಏನೇನು ತಂದೇವಿ ಅಂತ ಶೇರ್ ಮಾಡ್ಕೊಳ್ತೀನಿ. ಮತ್ತು ಇದೆಲ್ಲ ಇನ್ನೊಂದು ಸರಿ ಎಲ್ಲ ಆರ್ಗನೈಸ್ ಮಾಡ್ಬೇಕು ನೋಡ್ರಿ. ಏನು ಐಡಿಯಾನ ಸಿಗ್ವಲ್ತು ಹೆಂಗೆ ಮಾಡಬೇಕು ಏನು ಅಂತ. ಎಲ್ಲ ಮತ್ತೆಲ್ಲ ಎತ್ತರ ಪತ್ರ ಆಗ್ಬಿಟ್ಟವು. ಮತ್ತು ಇವು ಡಬ್ಬ ತರಿಸಿ ನಾನು ಕೆಲವೊಂದನ್ನು, ಅದನ್ನೂ ಶೇರ್ ಮಾಡ್ಕೊಳ್ತೀನಿ ನಿಮ್ಗೆ. ಇದು ಫುಲ್ ಮತ್ತು ಸೆಟಪ್ ಚೇಂಜ್ ಆಗೋದೈತಿ. ನಿಮ್ಮ ಜೊತೆಗೆ ನಾನು ಮತ್ತು ಶೇರ್ ಮಾಡ್ತೀನಂತ. ಈಗ ಹಸಿವಾಗೈತೆ ಸ್ನೇಹಿತರೆ, ಸ್ವಲ್ಪ ಮ್ಯಾಗಿ ತಿಂದು ಸ್ವಲ್ಪ ಚಹಾ ಕುಡಿತೀವಿ ನೋಡಿರಿ. ಮ್ಯಾಗಿ